ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪುಲೋಯ್ತು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಹೋಗ್ತಾ ಇದ್ದೀನಿ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂಥ ಒಂದು ದೇವಾಲಯಕ್ಕೆ. ಈ ದೇವಸ್ಥಾನ ಬಂದ್ಬಿಟ್ಟು ಮಹಾಭಾರತದ ಕಾಲದಿಂದನೂ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೀನಿ. ಆಮೇಲೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಟೆಂಪಲ್ಗೆ ಹೋಗ್ಬಿಡೋಣಂತೆ. ಸ್ನೇಹಿತರೆ, ಆ ಸುಪ್ರಸಿದ್ಧವಾದಂಥ ದೇವಸ್ಥಾನ ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ನಾನು ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ. ಒಂದಿನ ಅಗ್ನಿದೇವನಿಗೆ ಒಂದು ಶಾಪ ಬಿದ್ದಿರುತ್ತೆ. ಆ ಶಾಪ ವಿಮೋಚನೆಗಾಗಿ ಅಗ್ನಿದೇವ ಇಲ್ಲಿ ಬಂದು ಆ ಸ್ಥಳದಲ್ಲಿ ಬಂದು ತಪಸ್ಸಿಗೆ ಕೂರ್ತಾರೆ. ಭಾಳ ಘೋರವಾದ ತಪಸ್ಸನ್ನು ಮಾಡ್ತಿರ್ತಾರೆ. ಅವರ ಘೋರವಾದಂಥ ತಪಸ್ಸಿಗೆ ಮೆಚ್ಚಿ ಆ ಶ್ರೀಹರಿ ಅಂದರೆ ವಿಷ್ಣು ಪರಮಾತ್ಮ ಅಲ್ಲಿ ಬಂದು ಅವರ ಶಾಪ ವಿಮೋಚನೆ ಮಾಡ್ತಾರೆ. ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ರೂಪದಲ್ಲಿ ಬಂದು ಅವರ ಶಾಪ ವಿಮೋಚನೆಯನ್ನು ಮಾಡ್ತಾರೆ. ಅದಾದಮೇಲೆ ಅಗ್ನಿದೇವ ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಸ್ನೇಹಿತರೆ, ಇದೊಂದು ಕತೆ. ಆದರೆ ಇನ್ನೊಂದು, ಇಲ್ಲಿ ಸ್ಥಳೀಯ ಕಥೆಯ ಪ್ರಕಾರ ಏನಪ್ಪ ಅಂದರೆ, ಒಬ್ಬ ಭಕ್ತನ ಕನಸಲ್ಲಿ ಸ್ವಾಮಿ ಬಂದ್ಬಿಟ್ಟು ನಾನು ಇಲ್ಲಿ ನೆಲೆಸಿದ್ದೀನಿ ಅಂತ ಒಂದು ಧ್ವನಿ ಕೇಳುತ್ತೆ. ಅದಾದಮೇಲೆ ಅವರೆದ್ದು ಹಿಂಗೆ ಒಂದು ಕೆರೆ ಹತ್ರ ಹೋದಾಗ ಅಲ್ಲಿ ಕೆರೆಯಲ್ಲಿ ಒಂದು ವಿಗ್ರಹ ಕಾಣಿಸುತ್ತೆ. ಆ ವಿಗ್ರಹ ತಗೊಂಡು ಎಮ್ಮೆ ಬಂಡೀಲಿ, ಅಂದರೆ ಎತ್ತಿನ ಬಂಡಿ ಏನಂತೀವಲ್ಲ ಆ ಥರ ಎಮ್ಮೆ ಬಂಡೀಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹೋದಂಥ ಸಂದರ್ಭದಲ್ಲಿ ಒಂದು ಕಡೆ ಬಂಡಿ ನಿಲ್ಲುತ್ತೆ. ಎಷ್ಟೇ ಪ್ರಯತ್ನ ಪಟ್ಟಿದ್ರು ಆ ಬಂಡಿ ಮುಂದಕ್ಕೆ ಹೋಗೋದಿಲ್ಲ. ಅವಾಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಈ ಬಂಡಿ ಎಷ್ಟೇ ತಳ್ಳಿದ್ರು ಮುಂದಕ್ಕೆ ಹೋಗ್ತಿಲ್ಲ, ರಾತ್ರಿ ಕನಸಲ್ಲಿ ಬಂದಿದ್ದು ಆ ದೇವರು ಇಲ್ಲಿ ನೆಲೆಸಿದ್ದೀನಿ ಅಂತ ಏನು ಹೇಳಿದ್ರಲ್ಲ, ಅದು ಮೋಸ್ಟ್ಲಿ ಇಲ್ಲೇ ಇರ್ಬೋದು ಅಂತ ಅಂದ್ಕೊಂಡು ಆ ವಿಗ್ರಹನ ಅಲ್ಲೇ ಸ್ಥಾಪನೆ ಮಾಡ್ತಾರೆ. ಇನ್ನೊಂದು ಸ್ಥಳೀಯ ಪುರಾಣ ಪ್ರಕಾರ ಈ ಕಥೆನೂ ಇದೆ. ಅಷ್ಟೇ ಅಲ್ಲ, ಈ ದೇವಸ್ಥಾನನ ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ರಾಜರು ಇವಿಷ್ಟು ಜನ ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಜೊತೆಗೆ ಅವರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಇಲ್ಲಿ ಬಂದಂಥವ್ರಿಗೆ. ನಾನು ಭಾಳಷ್ಟು ಚಿಕ್ಕ ವಯಸ್ಸಿಂದನೂ ಕೂಡ ಈ ದೇವಸ್ಥಾನ ನೋಡ್ತಾ ಇದ್ದೀನಿ. ಈ ದೇವಸ್ಥಾನ ಎಲ್ಲಿ ಬರುತ್ತಪ್ಪ ಅಂದರೆ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಎಂಬ ಊರಿನಲ್ಲಿ ನೆಲೆಸಿದೆ ಈ ದೇವಸ್ಥಾನ. ಚಿಕ್ಕ ತಿರುಪತಿ ಅಂತ ಯಾಕೆ ಕರೀತಾರಪ್ಪ ಅಂದರೆ, ದೊಡ್ಡ ತಿರುಪತಿ ಅಂದರೆ ಆಂಧ್ರ ಪ್ರದೇಶಲ್ಲಿ ಏನಿದೆಯಲ್ಲ ತಿರುಪತಿ, ತಿರುಮಲ, ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬಂದು ದರ್ಶನ ಪಡೆದ್ರೂ ಕೂಡ ಆ ತಿರುಪತಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನು ಚಿಕ್ಕ ತಿರುಪತಿ ಅಂತ ಕರೀತಾರೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ಒಂದು ಚಿಕ್ಕ ತಿರುಪತಿ ಟೆಂಪಲ್. ಸ್ನೇಹಿತರೆ, ನಾವಿವಾಗ ರೀಚ್ ಆಗಿದ್ದೀವಿ ಚಿಕ್ಕ ತಿರುಪತಿ ಊರಿಗೆ. ನೀವೇನು ನೋಡ್ತಾ ಇದ್ದೀರಾ, ಇದೇ ನಮ್ಮ ಚಿಕ್ಕ ತಿರುಪತಿ ದೇವಸ್ಥಾನದ ಮಹಾದ್ವಾರ. ನೀವು ಇಲ್ಲಿಗೆ ಬರಬೇಕು ಅಂದರೆ ಬಸ್ಸಲ್ಲಿ ಬರ್ಬೋದು. ಬೆಂಗಳೂರಿಂದ ಬರೋದಾದರೆ 304, 305 ಬಸ್ ನಂಬರು ಮೆಜೆಸ್ಟಿಕ್ಕಿಂದ ಥ್ರೂ ಇದೆ. ನೀವು ಬೇಕಿರೋ ಬಸ್ಸಲ್ಲಿ ಇಲ್ಲಿಗೆ ಬರ್ಬೋದು. ಮತ್ತು ಇದೇ ತಿಂಗಳು ಚಿಕ್ಕ ತಿರುಪತಿ ಜಾತ್ರೆ ಕೂಡ ಇದೆ. ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ನೋಡಿ. ಆಗಲೇ ಜಾತ್ರೆಗೆ ತೇರು ಇನ್ನೇನು ಸಿದ್ಧವಾಗ್ತಾ ಇದೆ. ಇದೇ ತಿಂಗಳು ಅಂದರೆ ಮಾರ್ಚ್ 31ನೇ ತಾರೀಕು 2026ಕ್ಕೆ ಚಿಕ್ಕ ತಿರುಪತಿಯ ಜಾತ್ರೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಬನ್ನಿ, ನಾನು ಬರ್ತೀನಿ, ನೀವು ಬನ್ನಿ, ವಿಜೃಂಭಣೆಯಿಂದ ಜಾತ್ರೆ ತೇರನ್ನು ನಡೆಯೋಣಂತೆ. ಸ್ನೇಹಿತರೆ, ಬನ್ನಿ ಹೋಗೋಣಂತೆ ದೇವಸ್ಥಾನದೊಳಗೆ. ಇದೆ ಈಗ ಮಹಾದ್ವಾರ. ಈ ಮಹಾದ್ವಾರದ ಮುಖಾಂತರ ಒಳಗೆ ಹೋಗ್ಬೇಕಾಗುತ್ತೆ. ಬನ್ನಿ, ಇಲ್ಲಿಂದ ಹೋದ್ಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನಮಗೆ ಸಿಗುತ್ತೆ ಇನ್ನೊಂದು ಗೋಪುರ. ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋದರೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ದರ್ಶನ.
ಸ್ನೇಹಿತರೆ, ಆಗಲೇ ಹೇಳಿದಂತೆ ಮಾರ್ಚ್ 31ನೇ ತಾರೀಕು 2026ಕ್ಕೆ ಚಿಕ್ಕ ತಿರುಪತಿಯ ಬ್ರಹ್ಮರಥೋತ್ಸವ ಇದೆ. ಎಲ್ಲರೂ ಬನ್ನಿ, ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಪಾವನರಾಗಿ. ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇಷ್ಟಪಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಜಾತ್ರೆಗೆ ಕರ್ಕೊಂಡು ಬನ್ನಿ.